ಇವರಿಗೆ. ಈಗ ವಿನೂತನ ಕಾರ್ಯಕ್ರಮದಲ್ಲಿ ಹಾಸ್ಯ ಚಟಾಕಿಯನ್ನು ನಿಮಗೆ ಉಣಬಡಿಸಲಿದ್ದಾರೆ ಉಡುಪಿಯ ಶ್ರೀಯುತ ಶಶಿಧರ್ ಕಾಮತ್. ಇವರು ನಮ್ಮ ಸಂಸ್ಥೆಯ ಮಹಾ ಪ್ರೋತ್ಸಾಹಕರು. ಸಂಸ್ಥೆಗೆ ಹಲವು ಕಡೆ ಕಾರ್ಯಕ್ರಮಗಳನ್ನು ನೀಡಿ ನಮ್ಮ ಸಂಸ್ಥೆಯ ಯಶಸ್ಸಿಗೆ ನಿರ್ಧರಿಸಿದ್ದಾರೆ. ಇದಾಗಿ ಯಕ್ಷನೃತ್ಯದೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡಲಿದ್ದೇವೆ. ಗಾನ ವೈಭವ ಕಾರ್ಯಕ್ರಮದಲ್ಲಿ ದೀಕ್ಷಾ ಕಲ್ಮಾಡಿ ಅವರು ನಿಮ್ಮನ್ನು ದಂಡಿಸಲಿದ್ದಾರೆ. ಸುಸ್ವಾಗತ ಶಶಿಧರ ಕಾಮತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜಗದ್ರಕ್ಷಕನಾದ ಶ್ರೀಕೃಷ್ಣ ದೇವರ ಪಾದಾವಳಿಗಳಿಗೆ ವಂದಿಸುತ್ತಾ ಹಾಗೂ ಪರ್ಯಾಯ ಸದ್ಗುರು ಶ್ರೀ ವೇದವರ್ಧನ ತೀರ್ಥರ ಶರಣಾಮೃತಗಳಿಗೆ ವಂದಿಸುತ್ತಾ ನನ್ನ ಸ್ನೇಹಿತೆ, ಯಾಕಂದರೆ ಅವರು ಹಾಸ್ಯ ಚಟಾಕಿ ಅಂತ ಹೇಳಿದರು, ನಾನು ಹಾಸ್ಯ ಚಟಾಕಿ ಅಲ್ಲಿ ಬಂದಿದ್ದಲ್ಲ, ಅವರ ಬಗ್ಗೆನೇ ಒಂದೆರಡು ಮಾತಾಡಬೇಕಿತ್ತು. ಅದಕ್ಕಿಂತ ಮೊದಲು ನಾನು ಇಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ನಮ್ಮ ಕುಲಕರ್ಣಿ ಸರ್ ಮತ್ತು ಅವರ ಬಳಗದವರು ಅವರ ತುಳು ಸಾಹಿತ್ಯದ ವೇದಿಕೆಯಿಂದ ಭಗವದ್ಗೀತೆಯ ವಿಷಯದಲ್ಲಿ ಅವರ ಬೇರೆ ಬೇರೆ ವಿದ್ವಾಂಸರಿಂದ ಭಗವದ್ಗೀತೆಯ ನುಡಿಗಳನ್ನು ಕೇಳಿ ತುಂಬ ಆನಂದಪಟ್ಟೆ. ಅವರ ಈ ಒಂದು ಪ್ರಯತ್ನಕ್ಕೆ ನನ್ನ ಪೂರ್ಣವಾದ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವರ ಕಾರ್ಯಕ್ರಮ ಅವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಬೇರೆ ಈ ಉಡುಪಿಯಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ನಮ್ಮ ರಾಜ್ಯದ ಮೂಲದಲ್ಲಿ ಅವರು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅವರು ಮುಂದೆ ಕೂಡ ಇದೇ ಥರ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ನಮ್ಮ ಗೀತೆಯ ಸಾರವನ್ನು ಇಡೀ ಜಗತ್ತಿಗೆ, ಯಾಕಂದರೆ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಇವರ ವೇದಿಕೆಯಿಂದ ಆ ಗೀತೆಯ ನುಡಿಗಳನ್ನು ಮೊದಲು ಕೂಡ ಕೇಳಿದ್ದೇವೆ, ಅದು ಗೊತ್ತೇನಲ್ಲ. ಆದರೆ ಅದನ್ನು ಪದೇ ಪದೇ ಕೇಳುವಂತ ಅನಿಸುವ ಒಂದು ಮಹಾನ್ ಕಾವ್ಯ ಇದೆ ಅದು ಭಗವದ್ಗೀತೆ. ಅದಕ್ಕಿಂತ ದೊಡ್ಡ ಕಾವ್ಯನೇ ಇದೆ. ಯಾಕಂದ್ರೆ ಯಾರಿಗೂ ಕೂಡ ಅದನ್ನು ಕೇಳಿ ಒಂದು ಬೇಸರ ಬರುವಂಥದ್ದು, ಅಯ್ಯೋ ಇದನ್ನು ಕೇಳಿದ್ದೇವಲ್ಲ, ಇದನ್ನು ಕೇಳಲಿಕ್ಕೆ ಬೇಡ ಅಂತ ಹೇಳುವ ಪ್ರಮೇಯ ಬರುವ ಪ್ರಶ್ನೆ ಇದೆ. ಹಾಗೆ ಅಂಥದ್ದೊಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದಾಗಿ ನನ್ನ ಸ್ನೇಹಿತೆ ಡಾಕ್ಟರ್, ನಾವು ಯಾವಾಗಲೂ ಏಕವಚನದಲ್ಲಿ ಮಾತಾಡೋದು. ನಾನು ಮಧ್ಯೆ ಅವಳಿಗೆ ಕೇಳುವುದುಂಟು, ಯಾಕಂದರೆ ನಾನು ನೀನಂತ ಹೇಳಿದ್ದೆ ಈ ಡಾಕ್ಟರ್ ಮಾಡಿದ್ದೆ, ಹಾಗೆ ನೀನಂತ ಹೇಳಿದ್ರೆ ಬೇಸರ ಆಗ್ಬೋದು. ಆದರೆ ನಮ್ಮ ಸ್ನೇಹದಲ್ಲಿ ಅದಕ್ಕೆ ಜಾಗ ಇಲ್ಲ. ಹಾಗೆ ಒಂದು ತಿಂಗಳ ಹಿಂದೆ ನನಗೆ ಫೋನ್ ಬರ್ತದೆ, ಫೋನ್ ಆಡೋದೇ ಇಲ್ಲ. ಇವತ್ತು ಗುಡ್ ಮಾರ್ನಿಂಗ್ ಕಳಿಸಿದ್ರೆ 8 ದಿನ ಬಿಟ್ಟು ರಿಪ್ಲೈ ಬರುವಂತ, ಹಾಗೆ ಅಷ್ಟು ಬಿಸಿ. ನಾನು ಕೆಲವೊಮ್ಮೆ ಅವರಿಗೆ ಕೇಳುವುದು, ಹಾಸ್ಯ ಚಟಾಕಿ ನಿಮಗೆ ಈಗ ವೈದ್ಯರ ವೃತ್ತಿಯಲ್ಲಿ ವೈದ್ಯರೇ, ಆದರೆ ನಿನ್ನನ್ನು ನಂಬಿಕೊಂಡ ಪೇಷಂಟ್ ಇದ್ದಾರಲ್ಲ ಅವರಿಗೆ ಮಾತ್ರ ದೇವರೇ ಗತಿಯುಂಟು. ಯಾಕಂದ್ರೆ ಅವರಿಗೆ ವಿವರ ಕೊಟ್ಟ ಔಷಧಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಾಳೆ ಅವನಿಗೆ ಹೇಳುವಂದ್ರೆ ಇವರಿಲ್ಲ, ಇವರು ಬೇರೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇರ್ತಾರೆ. ಹಾಗೆ ಅಂಥ ವೈದ್ಯರು. ಆದರೆ ವೃತ್ತಿಯಲ್ಲಿ ವೈದ್ಯ ಆಗಿಯೂ ಕೂಡ ನಿಸ್ವಾರ್ಥ ಭಾವನೆಯಿಂದ ಗಡಿನಾಡದಲ್ಲಿ ಕುಳಿತುಕೊಂಡು, ಅಲ್ಲಿ ಗಡಿನಾಡ ಅಂದ್ರೆ ಹೇಗೆ, ಅದು ತ್ರಿಶಂಕು ಸ್ಥಿತಿಯಾಗಿದೆ. ಕಾಸರಗೋಡು ನಮಗೂ ಅಲ್ಲ ನಿಮಗೂ ಅಲ್ಲ, ಹೇಗೆ ಬೆಳಗಾವಿ ಗಡಿ ಗಲಾಟೆ ಉಂಟು ಅದೇ ತರ ಕಾಸರಗೋಡಿನಲ್ಲಿ ಇರ್ತಾರೆ. ಆದರೆ ಅಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಇಡೀ ನಮ್ಮ ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು, ಅದು ಏನು ಫಲಾಪೇಕ್ಷೆ ಇಲ್ಲದೆ ಹಾಗೆ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾ ಇದ್ದಾರೆ. ಎಷ್ಟೋ ಕಾರ್ಯಕ್ರಮ 218 ಅಂದ್ರೆ ನೀವು ಲೆಕ್ಕ ಹಾಕಿ. ಮತ್ತೆ ಇಂಥ ಒಂದು, ಯಾಕಂದ್ರೆ ಕುಲಕರ್ಣಿ ಸಾರಿಗೆ ಗೊತ್ತುಂಟು, ಇವರಿಗೂ ಗೊತ್ತುಂಟು, ಬೇರೆ ಬೇರೆ ಕಲಾವಿದರನ್ನು ಅಥವಾ ಒಂದು ಟ್ಯಾಲೆಂಟ್ ಇರುವವರನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮವನ್ನು ಸಂಘಟಿಸುವುದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತುಂಟು. ಆದರೂ ಅವರು ಛಲ ಬಿಡದ ತ್ರಿವಿಕ್ರಮ, ಇವರು ಆಕ್ಚುಲಿ ಗಡಿನಾಡ ಗಾಂಧಿ ಅಂದ್ರೆ ಇವರೇ. ನಮ್ಮ
ಸ್ವಾತಂತ್ರ್ಯ ಕಾಲದಲ್ಲಿ ಒಬ್ಬ ಗಡಿನಾಡ ಗಾಂಧಿ ಇದ್ದು ಪಾಕಿಸ್ತಾನದಲ್ಲಿ. ಹಾಗೆ ಇಲ್ಲಿ ಸಾಧಾರಣ ಕಾಸರಗೋಡು ಗಡಿಯ ಗಾಂಧಿ ಅಂದ್ರೆ ನಮ್ಮ ವೈದ್ಯ ಇದು ತಮಾಷೆ. ಡಾಕ್ಟರ್ ವಾಣಿಶ್ರೀ ಹಾಗೆ ಇವರು ಒಳ್ಳೆಯ ರೀತಿಯಲ್ಲಿ ಕನ್ನಡದ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹಾಗೆ ಅವರು ಯಾವಾಗಲೂ ಆವಾಗ ಒಂದು ತಿಂಗಳಿಗೆ ಉಳಿದಿಯಲ್ಲಿ ಕಾರ್ಯಕ್ರಮ ಉಂಟು ಮಾರೆ. ಎಂತ ಮಾಡೋದು, ಈಗೊಂದು ಸುಮ್ಮನೆ ಕುತ್ಕೊಳ್ಳೋದಲ್ಲಿ ನಮಗೊಂದು ಆರ್ಟಿಸ್ಟ್ ಕೊಡಲಿಲ್ಲ ಹಾಗೆ ಹೀಗೆ ಅಂತ ನನ್ನ ಬ್ಲೇಮ್ ಮಾಡೋದು. ಆವಾಗ ಹೇಳಿ ಉಡುಪಿಯಲ್ಲಿ ಕಾರ್ಯಕ್ರಮ ಮಾಡುವುದಿದ್ರೆ ಅದಕ್ಕೆ ಕೃಷ್ಣನ ನಾಡು ಅಂತ ಕೂಡ ಅಷ್ಟಮಿ ಆದರೂ ಕೂಡ ಹುಲಿ ವೇಷ. ನನಗೆ ಪಟ್ಟ ನೆನಪಾಗಿತ್ತು ನಮ್ಮ ಅವರು ಸ್ನೇಹಿತ ಅವರ ಮಗಳು ಅನನ್ಯ. ಹಾಗೆ ನೀನು ಉಡುಪಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ 200 ಜನ ಇದ್ದಾರೆ. ನಾನು ಹುಲಿ ಹೇಳಿಕೊಡ್ತೇನೆ, ಅಲ್ಲಿ ಹುಲಿ ವೇಷ ಮಾಡಿಸು ಅಂತ ಹೇಳಿ. ಅದು ಉಡುಪಿ ಕಾರ್ಯಕ್ರಮಕ್ಕಿಂತ ಮೊದಲೇ ಅವರು ಬಂಗಾಳದಲ್ಲಿ ಸುಳ್ಳು ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅವರಿಗೆ ಸ್ಯಾಂಪಲ್ ಡೋಸ್ ಕೊಡಲಿಕ್ಕೋಸ್ಕರ ನಾನು ಅನನ್ಯನ್ನ ಅಲ್ಲಿ ಕಳಿಸಿದೆ. ಅಲ್ಲಿ ಅವರು ಸಾಧನೆ ಮಾಡಿ ತೋರಿಸಿದಾಗ ನನಗೂ ಸಂತೋಷ ಆಗಿದೆ. ಮತ್ತು ಅವರು ಕೂಡ ಒಳ್ಳೆ ನೃತ್ಯ ಮಾಡ್ತಾರೆ. ಯಾಕಂದರೆ ಎಲ್ಲ ನೃತ್ಯಕ್ಕಿಂತ ಬಿಳಿ ನೃತ್ಯ ಉಂಟಲ್ಲ, ಅದಕ್ಕೆ ತುಂಬ ಎನರ್ಜಿ ಬೇಕು. ಅವಳು ನೋಡ್ಲಿಕ್ಕಾಗ ಎನರ್ಜೆಟಿಕ್ ಇಲ್ಲ, ಆದರೂ ಸಹಿತ ಅವಳು ತುಂಬ ಒಂದು ಫೋರ್ಸ್ಫುಲಿ ಮಾಡ್ತಾರೆ. ಹಾಗೆ ಒಳ್ಳೆ ನನಗೆ ಒಂದು ಕಲ್ಪನೆ ಉಂಟು, ಇವರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಕೊಟ್ಟೆ ಅಂತ. ಇನ್ನು ಮುಂದೆ ಕೂಡ ನಾನು ಸಜೆಸ್ಟ್ ಮಾಡ್ತೇನೆ. ಹಾಗೆ ನೀವು ಕಾರ್ಯಕ್ರಮ ಇದೇ ಥರ ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಇದಾದ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳ್ತಾ, ಇದೇ ನನ್ನ ಆಸೆ ಚೆನ್ನಾಗಿ ಎನಿಸ್ಕೊಳ್ಳಿ. ಯಾಕಂದರೆ ಕಾರ್ಯಕ್ರಮ ಇನ್ನು ತುಂಬ ಮುಂದುವರಿಲಿಕ್ಕಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೆ ಈಗೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ವಾಣಿಶ್ರೀ ಅವರಿಗೆ ದೋಸ್ತಿಯಾಗಿ ಥ್ಯಾಂಕ್ಸ್ ಹೇಳಬಾರ್ದಂತೆ, ಆದರೂ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಹಾಸ್ಯ ಚಟಾಕಿಯನ್ನು ಮಾಡುವುದಿಲ್ಲ ಎಂದಿದ್ದರು. ಆಗ ನನ್ನಾಯಿತು, ಹಾಸ್ಯ ಚಟಾಕಿ ಅಂತ ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಹೇಳಿದ ಕಾರ್ಯಕ್ರಮ ನಡೆಸಿಕೊಡಲಾಗುವುದಿಲ್ಲವಲ್ಲ ಎಂಬ ಬೇಜಾರು ಮನಸ್ಸಿಗೆ ಬರುವ ತಕ್ಷಣ ಇವರು ಗೊತ್ತಿಲ್ಲ, ಅರಿವಿಗೆ ಬಾರದ ರೀತಿಯಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಹಲವಾರು ಹಾಸ್ಯ ಚಟಾಕಿಯನ್ನು ನಡೆಸಿಕೊಟ್ಟು ಇಂದಿನ ಹೊಸ ಸಾಧನೆಗೆ ಸಹಕರಿಸಿದ್ದಾರೆ. ನಿಮಗಿದು ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಹಾಸ್ಯ ಚಟಾಕಿಯಲ್ಲಿ ಹಲವಾರು ವಿಷಯಗಳನ್ನು ಹಂಚಿ ಈ ಒಂದು ಅದ್ಭುತ ನಿರೂಪಕರು ಹೌದು ಎಂದು ತೋರಿಸಿಕೊಟ್ಟಿದ್ದೀರಿ. ಇವರು ಅತ್ಯುತ್ತಮ ನಿರೂಪಕರು ಹೌದು, ಕಲಾವಿದರು ಹೌದು, ಬಹುವಿಧ ಕಲಾವಿದರು. ಇವರ ಬಗ್ಗೆ ಇನ್ನೂ ಹೇಳುವುದಿದೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಇವರ ಬಗ್ಗೆ ಇನ್ನಷ್ಟು ತಿಳಿಸಿ ಇವರನ್ನು ವೇದಿಕೆಗೆ ಆಹ್ವಾನಿಸಿ ಇವರನ್ನು ಗೌರವಿಸಲಾಗುವುದು. ಈಗ ಇವರೇ ನೇಮಿಸಿದ ಅನನ್ಯ ಉಡುಪಿ ಇವರಿಂದ ಯಕ್ಷ